ಆವಾಗ ಥಿಯೇಟ್ರಲ್ಲಿ ವಿಷ್ಣು ಎಂಟ್ರಿ ಅಂತ ಗೊತ್ತಾಯಿತು. ಓ ಅಂತ ಶಿಳ್ಳೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಹೆಲಿಕಾಪ್ಟರ್ ಹೋಗೋದು, ಅವ್ರು ಕರ್ಕೊಂಬರೋದು, ಬಂದು ವಾಪಸ್ ಬರೋವರೆಗೂ ವಿಶಾಲ್. ಹ್ಮ್. ಅದು ಅದ್ಭುತ ರೆಸ್ಪಾನ್ಸ್. ನಾನು ಒಳಗೆ ಆಡಿಯನ್ಸ್ ಜೊತೆ ಕೂತ್ಕೊಂಡಿದ್ದೀನಿ ಥಿಯೇಟ್ರಲ್ಲಿ. ಆಮೇಲೆ ನನ್ನ ಕ್ಯಾರೆಕ್ಟರ್ ನೋಡಿ ಒಳಗಡೆ ಎಲ್ಲ ಬೈತಾಯಿದ್ರು, ಯಾವನು ಬೋಳಿ ಮಗ, ಎಲ್ಲ ಭಾಷೆನು. ನಮ್ಮ ಹೀರೋಗೆ ಹೆಂಗಂತಾನೆ ಹಂಗೆ ನನ್ನ ಕ್ಯಾರೆಕ್ಟರ್ ಬಂದರೆ ಬೈಯೋರು ಥಿಯೇಟ್ರಲ್ಲಿ. ಅದಾಯಿತು, ಹಂಗೆ ಅದ್ಭುತ ಆಯಿತು. ಫಸ್ಟ್ ಹಾಫ್ ಎಕ್ಸ್ಟ್ರಾರ್ಡಿನರಿ. ಇಂಟರ್ವಲ್ ಆಯಿತು. ಇಂಟರ್ವಲ್ ಆದಾಗ ಹೊರಗಡೆ ಬಂದ್ವಿ. ಅವಾಗ ಜನ ಇವನ್ನೇ ಮಾಡಿದ್ದು, ಇವನೇ ವಿಲನ್ ಅಂತ ಅಲ್ಲಿ ರೆಕಗ್ನೈಸ್ ಮಾಡಿ ಅವಾಗ ಎತ್ಕೊಂಡ್ಬಿಟ್ರು ಜನ. ಯಾವ ದೇಸಾಯಿ ಬಂದರು, ನೀವು ಗೆದ್ರಿ ಅಂದರು. ಜನ ಇಷ್ಟು ನಿಮ್ಗೆ ಬೈತಾರೆ ಅಂದರೆ ನಿಮ್ಮ ಪಾತ್ರ ಇಂಪ್ಯಾಕ್ಟ್ ಆಗಿದೆ, ನೀವು ಅಂತ ಗೆದ್ರಿ. ಸೊ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಹಿಟ್ಟಾಯಿತು ನಿಷ್ಕರ್ಷ. ಎಲ್ಲ ಕಡೆಗೂ ಒಳ್ಳೆಯ ರೆಸ್ಪಾನ್ಸು ಇದೆಲ್ಲ ಆಯಿತು. 54 ದಿವಸ ಆಯಿತು. 54 ದಿವಸ ಆದಾಗ ನರ್ತಕಿಗೆ ಒಡ ಹುಟ್ಟಿದವರು ರಿಲೀಸ್ ಆಗಬೇಕು. ಇಲ್ಲಿ ಏನಂತಂದರೆ ವಿಷ್ಣುದು ಸಂತೋಷಲ್ಲಿ ಇದು ಇಲ್ಲಿ ಹಾಕಿದರೆ ಫ್ಯಾನ್ಸ್ ಗಲಾಟೆ ಆಗ್ತದೆ ಅಂತ ನಂದು ಅಲ್ಲಿಂದ ಶಿಫ್ಟ್ ಮಾಡಬೇಕು ಅಂತ ಬಂತು. ರಾಜ್ಕುಮಾರ್ ಅವ್ರದ್ದು ಎದುರಾಕಂಗಿಲ್ಲ ಅಲ್ಲಿ. ಅಲ್ಲಿಂದ ತ್ರಿವೇಣಿಗೆ ಶಿಫ್ಟ್ ಮಾಡಿದ್ವಿ. ತ್ರಿವೇಣಿಗೆ ಶಿಫ್ಟ್ ಮಾಡಿದ್ರು 106 ಡೇಸ್ ಹೋಯ್ತು ಸಿನಿಮಾ. ಬಿಗ್ ಸಕ್ಸಸ್. 106. ಆಪರೇಷನ್ ಸಕ್ಸಸ್, ಪೇಷಂಟ್ ಡೈಡ್. ದುಡ್ಡು ಬಂದಿಲ್ಲ. ಅಯ್ಯೋ, ಆ ಸಿನಿಮಾದಲ್ಲಿ 20 ಲಕ್ಷ ಲಾಸ್ ನನಗೆ ಅವಾಗ. ಓ ಮೈ ಗಾಡ್. ನೋಡಿ, ದುಡ್ಡು ಜನ ಕೊಟ್ಟರು, ಮಧ್ಯವರ್ತಿಗಳು ತಿಂದಾಕಿ. ಕರೆಕ್ಟ್. ಡಿಸ್ಟ್ರಿಬ್ಯೂಟ್ರೆ ಆಮೇಲೆ ನಮಗೇನು ಗೊತ್ತಿಲ್ಲ. ಅವ್ನು ಕಂಪ್ಯೂಟರ್ ಲೆಕ್ಕ ಮಾಡವ, ಇದು ಎ ಸೆಂಟ್ರು, ಬಿ ಸೆಂಟ್ರು, ಇದು ಎ ಅಮೌಂಟು, ಬಿ ಅಮೌಂಟ್ ಗೊತ್ತಿಲ್ಲ, ಎಷ್ಟು ಕೊಟ್ಟ ಎಷ್ಟು ಬಿಟ್ಟ ಏನು ಗೊತ್ತಿಲ್ಲ. DCR ತೋರಿಸೋ ಏನೋ ಅವನು ಒಬ್ಬನೇ ಅವಾಗ 17.25 ಲಕ್ಷ ಕಮಿಷನ್ ತಗೊಂಡಿದ್ದ. ಹಾಗಾಗಿ ಕೊನೆಗೆ ಫಿಲ್ಮ್ 5% ಅಂತ ಬಂದ ವ್ಯಕ್ತಿ. ಹಾಂ. ಆಮೇಲೆ ಚೌಡಯ್ಯದಲ್ಲಿ ಅದು ಅವಾಗ ಉದಯ TV ಆಗ್ತಾನೆ ಇದಾಗಿತ್ತು, ಎಂಟ್ರಿ ಆಗಿತ್ತು. ಅದಕ್ಕೆ ನಮಗೆ 8ರಲ್ಲಿ 7 ಅವಾರ್ಡ್ ನಮ್ಮ ಸಿನಿಮಾಗೆ ಬಂದಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆವಾಗ ನನಗೆ ಭೇಟಿ ಮಾಡಿದ್ದಾರೆ. ಅವರೇ ಅವಾರ್ಡ್ ಕೊಟ್ಟರು. SM ಕೃಷ್ಣ ಅವರು ಡೆಪ್ಟಿ CM ಅವ್ರು ಕೊಟ್ಟು, ರಾಜ್ಕುಮಾರ್ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ರು. ಇಷ್ಟು ಮಾಡ್ತಿದ್ದಾಗ ತಾವು ಪೊಲೀಸ್ ಜಾಬಲ್ಲಿದ್ರಿ? ಜಾಬಲ್ಲಿದ್ದು. ಸೂಪರ್. ಅಷ್ಟೊತ್ತಿಗೆ ಒಂದು ಸರಿ ರಾಜ್ಕುಮಾರ್ ಅವರು ಹಿರಿಯೂರಲ್ಲಿ ಒಂದು ಸರಿ ಭೇಟಿ ಮಾಡಿದ್ದೆ ನಾನು. ಸೊ ಹಾಗಾಗಿ ಅವರು ಭಾಳ ಚೆನ್ನಾಗಿ ಹೊಗಳಿದ್ರು. ಸಿನಿಮಾ ಭಾಳ ಸಕ್ಸಸ್ ಆಯಿತು. ಅವಾರ್ಡ್ ಬಂತು. ಸ್ಟೇಟ್ ಅವಾರ್ಡ್ 3 ಅವಾರ್ಡ್ ಬಂತು. ಬೆಸ್ಟ್ ಫಿಲ್ಮ್, ಬೆಸ್ಟ್ ಸ್ಕ್ರೀನ್ ಪ್ಲೇ, ಫೋಟೋಗ್ರಫಿ, ಇವೆಲ್ಲ ಅವಾರ್ಡ್ ಬಂತು. ಅದಾದಮೇಲೆ ಈ ಸಿನಿಮಾಕ್ಕೆ ಒಂದು ಸರಿ ಬಂದಮೇಲೆ ವಾಪಸ್ ಹೋಗೋಕ್ಕಾಗಲ್ಲ. ಇದು ಅಲ್ಲ, ಸಿನಿಮಾದಲ್ಲಿ ಇಡ್ಲಿ ವಡೆ ಉದಯಾಗೆಲ್ಲ ಸೇಲ್ ಆದ್ರೂ ನಿಮಗೆ ಉದಯಕ್ಕೆ ಎಷ್ಟು ಸೇಲ್ ಆಗಿದೆ? 2 ಲಕ್ಷ. 2 ಲಕ್ಷ. ಅವರದ್ರಲ್ಲಿ ಒಂದು 20 ಕೋಟಿ ದುಡ್ದಿರ್ಬೇಕು ಈಗ. 2 ಲಕ್ಷಕ್ಕೆ ಸೇಲ್ ಮಾಡಿ ರೈಟ್ಸು. ಅದಾಯಿತು. ಸಿನಿಮಾಗೆ ಬಂದ್ವಿ. ಅಲ್ಲಿಂದ ಮುಂದೆ ದೇಸಾಯಿಗೆ ನಮಗೆ ಯಾಕೋ ಸ್ವಲ್ಪ ಡಿಫ್ರೆನ್ಸ್ ಬಂತು. ಬಂದಮೇಲೆ ಕೈ ಬಿಟ್ಟೆ. ಜಯರಾಮಯ್ಯ ಅಂತ ಬಂದರು. ಅವ್ರು ಕಟ್ಕೊಂಡು ಪೂರ್ಣ ಸತ್ಯ ಅಂತ ನನ್ನದೇ ಒಂದು ಸ್ಟೋರಿ ಇತ್ತು. ಆ ಕತೆ ಹಾಕಿ ಮಾಡಿದ್ವಿ. ಅದರಲ್ಲಿ ಚೆನ್ನಾಗಿತ್ತು. ಲೋಕೇಶ್ ಅವರು, ಗಿರೀಶ್ ಕಾರ್ನಾಡು, ರಾಮ್ಕುಮಾರ್, ಸಂಗೀತ ಅವ್ರನ್ನೆಲ್ಲ ಹಾಕ್ಕೊಂಡು, ಅವಿನಾಶ್ ದಾವಣಗೆರೆಯಲ್ಲಿ ಶೂಟಿಂಗ್ ಮಾಡಿದ್ವಿ. ಅದು ಏನಂತ ಇದು ಆಗಲಿಲ್ಲ, ಅದು ಸಕ್ಸಸ್ ಆಗಲಿಲ್ಲ. ಅದಾದಮೇಲೆ ನಿರ್ಬಂಧ ಅಂತ ಒಂದು ಮಾಡಿದೆ. ಹಸು ರಾಜಶೇಖರ್ ಹಾಕ್ಕೊಂಡು, ಅವಾಗ ಕುಮಾರ್ ಬಂಗಾರಪ್ಪ, ಶಶಿಕುಮಾರ್, ಅನಂತ್ನಾಗ್ ಹಾಕ್ಕೊಂಡು ನಾನು ವಿಲನ್ ಅದರಲ್ಲಿ. ಅದು ಕ್ಲೈಮ್ಯಾಕ್ಸು ಕುಮಾರ್ ಬಂಗಾರಪ್ಪ ಹೇಳಿದ್ರು ಅಂತ ಬಾಂಬೆ ಶೆಟ್ಟಿ ಅಂತ ಇದ್ದರು, ರಾಮ್ ಶೆಟ್ಟಿ, ಅವ್ರ ಬ್ರದರ್ ಹರೀಶ್ ಶೆಟ್ಟಿ ಅಂತ ಅವ್ರನ್ನ ಕರೆದ್ವಿ. ಅವರು ಬಾಂಬೆ ಬಂದು ಕ್ಲೈಮ್ಯಾಕ್ಸ್ 26 ದಿವಸ ಶೂಟಿಂಗ್ ಅದು ಈ ಚೇಂಜಿಂಗ್ ಇದಕ್ಕೆ. ಅದರಲ್ಲಿ ಒಂದು ಕ್ಯಾಮ್ರಾ ಪ್ರೊಡ್ಯೂಸರ್ ಆಸ್ ವೆಲ್ ಫಾರ್ ದಿಸ್ ಸಿನಿಮಾ. ಹಾಂ, ಪ್ರೊಡ್ಯೂಸರ್ 26 ದಿವಸ. ಅದರಲ್ಲಿ ಒಂದು ಕ್ಯಾಮ್ರಾ ಹೊಡೆದೋಯ್ತು. ಈ ರಿಗ್ ಕಟ್ಕೊಂಡು ಓಡಿಸೋ ಟೈಮಲ್ಲಿ ಗಾಡಿಯಲ್ಲಿ ಹೊಡೆದು ಅದೇನಾಯಿತು. ಆದಮೇಲೆ ಅದು ಸಿನಿಮಾನೂ ರಿಲೀಸ್ ಆಯಿತು. ಏನಂತ ಅದು ದುಡ್ಡು ಬರಲಿಲ್ಲ. 4ನೇ ಸಿನಿಮಾ ಜೈ ಹಿಂದ್ ಅಂತ, ಡೇವಿಡ್ ಅಂತ ಒಬ್ಬರು ಇದ್ದರು, ಈ ಪೊಲೀಸ್ ಸ್ಟೋರಿ ಮಾಡಿದ್ರಲ್ಲ, ಅವ್ರನ್ನ ಡೈರೆಕ್ಟರ್ ಹಾಕ್ಕೊಂಡು ದೇವರಾಜ್, ನಾನು ಸೆಕೆಂಡ್ ಹೀರೋ ಆಗಿ ದೇವರಾಜ್ ಮೇನ್ ಹೀರೋ ಮಾಡಿಕೊಂಡು ರಘುವರನ್ನ ಹಾಕ್ಕೊಂಡು ಮಾಡಿದ್ವಿ. ಅದು ಕೂಡ ಏನಂತ ವರ್ಕೌಟ್ ಆಗಲಿಲ್ಲ. ಅಷ್ಟಕ್ಕಷ್ಟೇ ಅಲ್ಲೇ ಏನೋ ಒಂದು ಸ್ವಲ್ಪ ಸಾಲದಾಗೆ ಇರ್ತಿದ್ವಿ. ಇದೆಲ್ಲ ಆದಮೇಲೆ ಇನ್ನು ಬೇಡ, ಈ ಸಿನಿಮಾ ರಂಗ ಬೇಡ. ಇದು ಇಷ್ಟರಲ್ಲಿ ಒಂದ್ಸರಿ ಮನೆ ಅಡ ಇಟ್ಟಿದ್ರಿ ತಾವು ಸಿನಿಮಾ ಪ್ರೊಡ್ಯೂಸ್ ಮಾಡೋದ್ರಲ್ಲಿ, ಇವೆಲ್ಲ ಇತ್ತ? ನಿರ್ಬಂಧ ಆದಮೇಲೆ ನಿಷ್ಕರ್ಷ, ನಿರ್ಬಂಧ, ಪೂರ್ಣ ಸತ್ಯ ಎಲ್ಲ ಆದಮೇಲೆ ಸುಮಾರು 20 ಲಕ್ಷ ಲಾಸ್ ಬಂತಲ್ಲ. ಆವಾಗ ದಾವಣಗೆರೆ ಮನೆ ಮಾರಿದೆ ನಾನು. ಅದೊಂದು ಮನೆ ಕಟ್ಟಿದ್ದೆ 87ರಲ್ಲಿ. ಮಾರಿ 21 ಲಕ್ಷಕ್ಕೆ ಮಾರಿ ಆ ಸಾಲ ತೀರಿಸಿ ಒಂದು 3 ಲಕ್ಷ ದುಡ್ಡು ಉಳಿದಿತ್ತು. ಅದಂತ ಬಂದು ಇಲ್ಲಿ JP ನಗರದ 8th ಫೇಸಲ್ಲಿ ನಮ್ಮ ಡಾಕ್ಟ್ರು ಇದ್ರು ಒಬ್ಬರು,
ಸ್ನೇಹಿತರು. ಹ್ಮ್. ಅವ್ರ ಅಣ್ಣಾರ್ದೊಂದು ಸೈಟ್ ಇದೆ ಅಂತೇಳಿ 2,40,000ಕ್ಕೆ ಒಂದು 60-40 ಸೈಟ್ ಕೊಟ್ಟರು. ಹ್ಮ್. ಆ ಸೈಟ್ ತೊಗೊಂಡು ಇಟ್ಕೊಂಡಿದ್ದೆ. ಆಮೇಲೆ ನಾನು ಯಶವಂತಪುರ ಪೋಸ್ಟಿಂಗ್ ಆಯಿತು, ಕೆಲಸ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಅದಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಬೇಕು ಅಂತ, ರಾಮ್ ಲಖನ್ ಮಾಡಬೇಕು ಅಂತ ಎಸ್ ಮಹೇಂದರ್ ಅವ್ರಿಗೆ ಇಟ್ಕೊಂಡು ರೀಮೇಕ್ ಮಾಡೋಂಥ ರಮೇಶ್ ಹತ್ರ ಹೋದರೆ, ರಮೇಶ್ ನಂದು 1 ವರ್ಷ ಡೇಟ್ ಇಲ್ಲ ಅಂದರು. ಹ್ಮ್. ಅದಾಗಿ ಒಂದಷ್ಟು ದಿನ ಆದಮೇಲೆ ಇವರು ನನ್ನ ಹತ್ರ ಬಂದರು, ನಾವೇ ಒಂದು ಸಿನಿಮಾ ಮಾಡೋಣ, ನೀವೇ ಹೀರೋ ಆಗಿ ಮಾಡಿಬಿಡಿ ಅಂತ. ಯಾರು ಡೈರೆಕ್ಟರ್ ಯಾರು? ಮಹೇಂದ್ರ, ಎಸ್ Okay. ಮಹೇಂದ್ರ. ಓಕೆ ಓಕೆ. ನಾನು ಹೇಳಿದೆ, ಅಲ್ರಿ ವಿಷ್ಣುವರ್ಧನ್ ಹಾಕ್ಕೊಂಡು, ಅನಂತ್ನಾಗ್ ಹಾಕ್ಕೊಂಡು, ದೇವರಾಜ್ ಹಾಕ್ಕೊಂಡು, ಶಶಿಕುಮಾರ್ ಹಾಕ್ಕೊಂಡು, ಎಲ್ಲರನ್ನ ಹಾಕ್ಕೊಂಡು ಕಳ್ಕೊಂಡಿದ್ದೀನಿ. ಇನ್ನು ನನ್ನ ಹಾಕ್ಕೊಂಡು ಮಾಡಿದ್ರೆ ಯಾರು ನೋಡ್ತಾರೆ ಕರ್ನಾಟಕದಲ್ಲಿ? ಬೇಡ. ಇಲ್ಲ ಒಳ್ಳೇದೊಂದು ಕಥೆ ಇದೆ, ನೋಡಿ ಮಾಡೋಣ, ನೀವೇ ಹೀರೋ ಆಗಿ ಮಾಡಿ. ಹಂಸಲೇಖ ಅವರು ಒಪ್ಕೊತಾರೆ, ಇದು ಮಾಡೋಣ. ಅವಾಗ ನಾನು ಹಿಂಗೆ ಒಂದು ಕಡಲೂರು ಕವಿತೆಗಳಂತ ಒಂದಿದೆ, ಅದರ ಬೇಸ್ ಇಟ್ಕೊಂಡು ಮಾಡೋಣ. ಆಮೇಲೆ ನಾನು ಮನೇಲಿ ಕೇಳಬೇಕಲ್ಲ, ಅವಾಗ ನೋಡೋಣ ಅಂತ ಮನೇಲಿ ಕೇಳಿದೆ. ಮನೇಲಿ ಹಿಂಗೆ ಇನ್ನೊಂದು ನಾನೇ ಹೀರೋ ಆಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಸುಸ್ತಾಗ್ಬಿಟ್ಟಿದ್ರು, ಯಾವಾಗ ಈ ಸಿನಿಮಾ ಇಂಡಸ್ಟ್ರಿ ಬಿಡ್ತಾರಪ್ಪ ಅಂತ ಆಗೋಗಿತ್ತು. ಅವಾಗ ಅವ್ರೇನು ಹೇಳಿದ್ರು, ನೋಡ್ರಿ ಒಂದು ಕಂಡೀಷನು, ಈ ಮಾಡೋದು ಓಕೆ, ಈ ಸಿನಿಮಾ ಸಕ್ಸಸ್ ಆದರೆ ಕಂಟಿನ್ಯೂ, ಇಲ್ಲ ಅಂದರೆ ಇಲ್ಲಿಗೆ ಸಿನಿಮಾ ಬಿಟ್ಬಿಡ್ಬೋದು. ಆಯಿತು, ಒಂದು ಪರ್ಮಿಷನ್ ಸಿಕ್ತು. ಅಲ್ಲಿವರೆಗೂ ಮಾಡಿರೋ ಎಲ್ಲಾ ಸಿನಿಮಾಗಳು ನೀವೇ ಪ್ರೊಡ್ಯೂಸ್ ಮಾಡಿದ್ದು? ನಾವೇ. ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ದಿಲ್ಲ. ಆಮೇಲೆ ನಾನು ಮನೆ ಸೈಟ್ ತೊಗೊಂಡಿದ್ದಲ್ಲ, ಮನೆ ಕಟ್ಟು ಪ್ಲ್ಯಾನ್ ಮಾಡಿಸಿದೆ. ದುಡ್ಡಿಲ್ಲ. ಆವಾಗ 8-8.5 ಲಕ್ಷ ರೂಪಾಯಿ ಸಾಲ ತಗೊಂಡು ಬ್ಯಾಂಕಿಂದ ಮನೆ ಕಟ್ಟಲಿಲ್ಲ. ನಾನು ಸಿನಿಮಾ ಕೌರವ ಸ್ಟಾರ್ಟ್ ಮಾಡಿಬಿಟ್ಟೆ. ಹಂಸಲೇಖಗೆ 1 ಲಕ್ಷ ರೆಮ್ಯುನರೇಷನ್ನು, ಮಹೇಂದ್ರಗೆ 1 ಲಕ್ಷ ರೆಮ್ಯುನರೇಷನ್. ಅದು ಸಾಂಗ್ ಸ್ಟಾರ್ಟ್ ಆಯಿತು, ಇದಾಯ್ತು. ನಾನು ಯಶವಂತಪುರ ಇನ್ಸ್ಪೆಕ್ಟ್ರು, ಇವ್ರಿಗೆ ಗಿರಿಜಾ ಮಿಸ್ಸೆ ಬಿಡಬೇಕು ಅಂದರು, ಯಾರು ಮಹೇಂದ್ರ ಅವರು. ಆಯಿತು ಅಂತ ಬಿಟ್ಕೊಂಡೆ. ನಾನು ಯೂನಿಫಾರ್ಮ್ ಹಾಕ್ಕೊಂಡು ಅಲ್ಲೇ ಡೈಲಿ ಬಸವೇಶ್ವರ ನಗರದಲ್ಲಿ ಹಂಸಲೇಖ ಅವ್ರ ಮನೆಗೆ ಬರ್ತಾಯಿದ್ದೆ. ಬಂದಾಗ ಅವ್ರು ಒಂದು ದಿವಸ ಮೀಸೆ ಹಾಕ್ಕೊಂಡು ಯೂನಿಫಾರ್ಮ್ ಬಂತ, ಹಲೋ ಕೌರವೇಶ, ಇದೇನಿದು ಹೊಸ ವೇಷ ಅಂದರು. ಅದನ್ನೇ ಹಾಡು ಮಾಡಿಬಿಟ್ರು ಅವರು. ಸೂಪರ್. ಅದಕ್ಕೆ ಪ್ರೇಮ ಅವ್ರನ್ನ ಹೀರೋಯಿನ್ ಹಾಕ್ಕೋಬೇಕು ಅಂತಾಯಿತು. ಹಾಕ್ಕೊಂಡು ಅದಕ್ಕೇನೋ ಒಂದು ಶುಭ ಸೂಚನೆ. ನಾಳೆ ಶೂಟಿಂಗ್ ಹೋಗ್ಬೇಕು ಅಂದರೆ ಇವತ್ತಿನ ದಿವಸ ಹೈದರಾಬಾದ್ ಕರ್ನಾಟಕದವ್ರು ಒಂದು 25,000 ಅಡ್ವಾನ್ಸ್ ಕೊಟ್ಟರು, ನಮ್ಗೆ ಏರಿಯಾ ಇರಲಿ ಅಂತ. ಸೊ ಆ ರೀತಿ ಅದು ಹಂಗಾಗಿ ಸಿನಿಮಾ ಫೈನಾನ್ಸ್ ಇದೆಲ್ಲ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಅಷ್ಟೊತ್ತಿಗೆ ಹೀರೋ ಆಗಿದ್ದನಲ್ಲ, ಸ್ವಲ್ಪ ಹೀರೋ ಅಂದರೆ ಪೂರ ಪ್ರಮಾಣ ಅಲ್ಲ, ಎಸ್ಟಾಬ್ಲಿಷ್ ಆಗಿದ್ದೆ. ಸಿನಿಮಾ ಶೂಟಿಂಗೆಲ್ಲ ಮುಗಿಸಿದ್ವಿ. ಅದು ಹಾಡುಗಳು ಭಾಳ ತುಂಬ ಅದ್ಭುತವಾಗಿ ಮೂಡಿ ಬಂದವು. ಸಿನಿಮಾನೂ ರೆಡಿ ಆಯಿತು. ಆಡಿಯೋ ನಮ್ಮ ಆಕಾಶ ಆಡಿಯೋಗೆ ಕೊಟ್ಟಿದ್ವಿ. ಅವರು ಒಂದು ಪರ್ಸೆಂಟೇಜ್ ಮೇಲೆ ಅಂತೇಳಿ ತಗೊಂಡ್ರು. ಆಡಿಯೋ ಕ್ಲಿಕ್ ಆಯಿತು, ಸಾಂಗ್ ರಿಲೀಸ್ ಮಾಡಿದ್ವಿ, ಹಾಡು ಒಳ್ಳೆ ಫೇಮಸ್ ಆಯಿತು. ಪಿಕ್ಚರ್ ಒಂದು ಸರಿ ನಾನು ವಿಜಯನಗರದಲ್ಲಿ ಮನೆ ಮಾಡಿದ್ದೆ ಅವಾಗ. ಕ್ಲೂನಿ ಕಾನ್ವೆಂಟ್ ಏನೋ ಇದೆ, ಅಲ್ಲಿ ಒಂದು ಯಾವುದೋ ಕಾನ್ವೆಂಟ್ ಇದೆ ವಿಜಯನಗರದ. ಅಲ್ಲಿ ಮಕ್ಕಳೆಲ್ಲ ಕರ್ಕೊಂಡು ಹೋಗಿದ್ವಿ. ಕಲ್ಪನಾ ಥಿಯೇಟ್ರಲ್ಲಿ ಪ್ರೊಜೆಕ್ಷನ್ ಇತ್ತು. ರವಿಚಂದ್ರನ್ ಬಂದಿದ್ದರು, ಹಂಸಲೇಖ ಬಂದಿದ್ದರು. ಅದು ನೋಡಿ ರವಿಚಂದ್ರನ್ ಹೇಳಿದ್ರೆ, ಈ ಸಿನಿಮಾ ಹಿಟ್ ಆಗುತ್ತೆ ನೋಡಿದ್ದು ಅಂತ. ಸೂಪರ್. ಮಕ್ಕಳೆಲ್ಲ ಭಾಳ ಇಂಪ್ರೆಸ್ ಆಗಿಬಿಟ್ರು ಆ ಸಿನಿಮಾ ಅಲ್ಲಿ ನೋಡಿದ ತಕ್ಷಣ. ಸೊ ರಿಲೀಸ್ ಮಾಡಿದ್ವಿ, ಅದೊಂದು ದೊಡ್ಡ ಹಿಟ್ ಆಯಿತು. 56-70 ದಿವಸ ಹೋದರು. ಗಾಂಧಿನಗರದಲ್ಲಿ ಮತ್ತಿಂದ ಹಾಕಿರು, ನಮಗೆ ಮುಂದುವರ್ಸೋದು ಬೇಡ ಅಂತೇಳಿ ಆಫ್ಟರ್ ಸಿಟಿ ಅಂತ ತಗೊಂಡು ಅದರ ಒಂದು 50 ಲಕ್ಷ ಪ್ರಾಫಿಟ್ ಆಯ್ತು ನನಗೆ ಫಸ್ಟ್ ಟೈಮ್. ಆವಾಗ ಏನು ಮನೆ ಕಟ್ಟಕ್ಕೆ ಇದು ಮಾಡಿದ್ದೆ, ಆವಾಗ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಮನೆ ಮುಗಿಸಿದೆ. ಎಕ್ಸ್ಟ್ರಾರ್ಡಿನರಿ. ದೊಡ್ಡ ಮನೆನೇ ಕಟ್ಟಿದ್ರಿ. ಅದು ಅಲ್ಲಿ ಜೆ ಪಿ ನಗರದಲ್ಲಿ. ಅಲ್ಲಿಂದ ಸಿನಿಮಾ ಇಂಡಸ್ಟ್ರಿ ಹಂಗೆ ಸ್ಟಾರ್ಟ್ ಆಯಿತು. ಕೌರವ ಆಯಿತು, ಪ್ರೇಮಾಚಾರಿ, ಜೋಗುಳ, ಲಂಕೇಶ ಎಲ್ಲ ನಮ್ಮವೇ ಪ್ರೊಡಕ್ಷನ್. ಹತ್ತೂರು ಒಡೆಯ ನಾನು ಲಂಕೇಶಿಂದ ನಾನು ಸ್ಟಾರ್ಟ್ ಮಾಡಿದೆ ಡೈರೆಕ್ಷನ್. 5 ಸಿನಿಮಾ ನಾನು ಡೈರೆಕ್ಟ್ ಮಾಡಿ. ಕರೆಕ್ಟ್. ಹೌದು. ಪ್ರೊಡಕ್ಷನ್ ಇಲ್ಲಿವರೆಗೂ ಒಂದು 20 ಸಿನಿಮಾ ಆಯಿತು. ಕೊನೆಗೆ ಅದಾದಮೇಲೆ 2002ರಲ್ಲಿ ನಾನು ಹೀರೋ ಆಗಿದ್ದೆ. ಲಂಕೇಶ ರಿಲೀಸ್ ಆ ಟೈಮಲ್ಲಿ. ಅವಾಗೊಂದೇನಾಯಿತು, ರಾಜ್ಕುಮಾರ್ ಫ್ಯಾಮಿಲಿದು ಅವತ್ತೇ ರಿಲೀಸ್ ಇತ್ತು, ಶಿವಣ್ಣದೊಂದು ಪಿಕ್ಚರ್. ನನಗೆ ಮಾಡಬೇಡ ಅಂತ ಒಂದು ಕಡೆಯಿಂದ ಒತ್ತಾಯ, ನಾವು ರಿಲೀಸ್ ಮಾಡಿದ್ವಿ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಕಿಡ್ನಾಪ್ ಆದಂಥ ಸಂದರ್ಭದಲ್ಲಿ ಇಡೀ ಸಿನಿಮಾ ಇಂಡಸ್ಟ್ರಿ ಬಂದ್ ಮಾಡಿದರು. ಸುಮಾರು 60-70 ದಿವಸ ಇಂಡಸ್ಟ್ರಿ ಬಂದಾಗಿತ್ತು. ಬಂದಾದಾಗ ಇಡೀ ಕಾರ್ಮಿಕರು ರಸ್ತೆಯಲ್ಲಿ ನಿಂತ್ಕೊಂಡಿದ್ರು. ಡಬ್ಬ ಅವರವ್ರಿಗೆ ಕೆಲಸ ಇಲ್ಲ, ಟಿಕೆಟ್ ಹರಿಯೋರಿಗಿಲ್ಲ, ಕೆಲಸಗಾರರಿಗೇನು ಕೆಲಸ ಇಲ್ಲ, ಉಪವಾಸ ಸಾಯುವಂಥ ಪರಿಸ್ಥಿತಿ. ಆವಾಗ ಸಿನಿಮಾ ವರ್ಕರ್ಸ್ ಎಲ್ಲ ತಳ್ಳೋ ಗಾಡಿಯಲ್ಲಿ ಹಣ್ಣು ಗಿಣ್ಣು ಮಾರ್ಕೊಂಡು ಬದುಕುವಂಥ ಪರಿಸ್ಥಿತಿ. ಆವಾಗ ನಾನು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ, ಅದು ವಿರೋಧದ ಮಧ್ಯೆ. ಅದೊಂದು ಸ್ವಲ್ಪ ನನಗೆ ಎಫೆಕ್ಟ್ ಆಯಿತು.
ಆಮೇಲೆ ಏನು ಮಾಡಿದ್ರು, ಇವನು ಬಿಟ್ಟರೆ ಇದಾಗುತ್ತೆ ಅಂಥೇಳಿ ಒಂದು ಗೌರ್ಮೆಂಟಲ್ಲಿ ಒಂದು ಇದು ಮಾಡಿದ್ರು, ಸಿನಿಮಾ ಗೌರ್ಮೆಂಟ್ ಸರ್ವೆಂಟ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬಾರ್ದು ಓಹ್! ನನ್ನ ಲಂಕೇಶ್ ರಿಲೀಸ್ ಟೈಮಲ್ಲಿ. ಆವಾಗ ನಾನು ಪ್ರೊಟೆಸ್ಟ್ ಮಾಡಿ ಅವತ್ತೇ ವಾಲಂಟ್ರಿ ರಾಜೀನಾಮೆ ಕೊಟ್ಟೆ. ಹ್ಮ್ ಹ್ಮ್ ಹ್ಮ್. ಸೊ ಲಂಕೇಶ್ ನಾನಿನ್ನು ಬಿಡುಗಡೆಗೂ ಸಿನಿಮಾದಲ್ಲಿ ಮುಂಚೆ. ಪೊಲೀಸ್ಗೆ ಹೋಗಿ ಪೊಲೀಸ್ ಕೆಲಸ ಮಾಡೋಕ್ಕೂ ಆಗಲ್ಲ. ಪೊಲೀಸ್ ಕೆಲಸ ಮಾಡೋಕ್ಕೆ ಹೋದ್ರೆ ಯಾರಿಗಾರು ಹೊಡೆಯೋಕ್ಕೆ ಹೋದರೆ ಅಣ್ಣ ನಿನ್ನ ಫ್ಯಾನ್ ಅಂದ್ಬಿಟ್ರೆ ಮುಗಿದೇ ಹೋಯ್ತು. ಕರೆಕ್ಟ್. ಹಾಗಾಗಿ ಅಲ್ಲೇ ಬಂದೆ. ಅಷ್ಟೊತ್ತಿಗೆ ನಂದು ಹಿರೇಕೆರೂರು ಕಾಂಟ್ಯಾಕ್ಟ್ ಆಗಿತ್ತು. ಜನರ ಒಂದು ಫಂಕ್ಷನ್ಗಳಿಗೆ ಅಲ್ಲೆಲ್ಲ ಕರೀತಾ ಇದ್ರು. ಹೋಗಿ ಬಂದು ಮಾಡ್ತಾಯಿದ್ದೆ. ಅಲ್ಲಿ ಜನ ಅಲ್ಲೊಂದು ಬಿ ಸಿ ಪಾಟೀಲ್ ಜನೋಪಯೋಗಿ ಸಂಘ ಅಂತ ಮಾಡಿದರು. ಅದು ಹಂಗೆ ಆಯಿತು. ಆಮೇಲೆ ನಾನು ವಾಲಂಟ್ರಿ ಕೊಟ್ಟನಲ್ಲ, ಕೊಟ್ಟಾದ್ಮೇಲೂ ನನಗೆ ಕಾಡಿದರು ಇಲಾಖೆಯಿಂದ. ಒಬ್ಬರು ದಿನಕರ್ ಅಂತ ಡಿ ಜಿ ಇದ್ದರು. ಅವನು ಸ್ಯಾಡಿಸ್ಟು. ಇವನು ನೋಡಿ, ಇವನು ಹೀರೋ ಪೊಲೀಸ್ ಆಫೀಸರ್, ಹುಡುಗಿಯರ ಜೊತೆ ಫೋಟೋ ಹೊಡ್ಸ್ಕೊತಾನೆ, ಹುಡುಗಿಯರ ಜೊತೆ ಹೆಂಗೆ ತಪ್ಕೊಂಡಿದ್ದ, ಆ ಫೋಟೋ ಇವು ಬರೋವಲ್ಲ ಪೇಪರಲ್ಲಿ ಆ್ಯಡು ಎಲ್ಲ ಬಂದು ಆ ಥರ ಹೇಳೋದು. ಅವ ನನ್ನೇನು ಮಾಡೋ, ವಾಲಂಟ್ರಿ ಕೊಟ್ಟ ಮೇಲೆ ನನ್ನ ಮೇಲೆ ಈ ಸುಳ್ಳು ಇದು ಫಾಲ್ಸ್ ಸರ್ಟಿಫಿಕೇಟ್ ಕೊಟ್ಟು ಸಿನಿಮಾ ಮಾಡಿದ್ದಾರೆ ಸಿಕ್ ಅಂತೇಳಿ ಅಂಥೇಳಿ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ರು. ಹ್ಮ್. ಕೇಸ್ ರಿಜಿಸ್ಟರ್ ಮಾಡಿದ್ರು, ಸಸ್ಪೆನ್ಷನ್ ಮಾಡಿದ್ರು. ನನಗೆ ಒಂದು 6-8 ತಿಂಗಳ ಸಸ್ಪೆನ್ಷನ್ ಇಟ್ಟರು ನನಗೆ. ನನಗೆ ಸಿನಿಮಾ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ವಿ ವಿ ಭಾಸ್ಕರ್ ಅಂತ ಡಿ ಜಿ ಬಂದರು. ಅವ್ರು ಬಂದು ನನಗೆ ಕರೆಸಿದ್ರು. ಕರೆಸಿಬಿಟ್ಟು, ಏನಪ್ಪ ನೀವು ಸಿನಿಮಾ ಮಾಡ್ತೀರ? ಹೌದು ಸರ್ ಅಂತ. ಏನು ಮಾಡ್ತೀರಿ ಈಗ? ಪೊಲೀಸ್ ಕೆಲಸ ಕಂಟಿನ್ಯೂ ಮಾಡ್ತೀರೋ ಹೆಂಗೆ ಮಾಡ್ತೀರಿ? ಇಲ್ಲ ಸರ್, ನನ್ನ ಕೈಲಿ ಆಗೋದಿಲ್ಲ, ಇವಾಗ ಹೋಗಿ ಪೊಲೀಸಲ್ಲಿ ನಾನು ಸ್ಟೇಷನಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ, ನಂದು ಆ್ಯಕ್ಸೆಪ್ಟ್ ಮಾಡಿಬಿಡಿ ಅಂದರು. ಅವ್ರು ದೊಡ್ಡ ಮನುಷ್ಯ. ಅವ್ರು ಏನು ಮಾಡಿದ್ರು, ನನ್ನ ಸಸ್ಪೆನ್ಷನ್ ಪೀರಿಯಡನ್ನು ಈ ಟ್ರೀಟೆಡ್ ಆನ್ ಡ್ಯೂಟಿ ಮಾಡಿ ನನ್ನ ರೆಸಿಗ್ನೇಷನ್ನ ಆ್ಯಕ್ಸೆಪ್ಟ್ ಮಾಡಿಕೊಂಡ್ರು. ಆಕ್ಸೆಪ್ಟ್ ಮಾಡೋ ದಿವಸ ಲಾಸ್ಟ್ ಡೇ ಅವತ್ತು ನಾನು ಮನೆಯಿಂದ ಹೊರಟಾಗ ನನ್ನ ಹೆಂಡ್ತಿ 2 ಮಕ್ಕಳು ಕರ್ಕೊಂಬಂದು ಅಡ್ಡ ಹಾಕಿದ್ರು, ಪೊಲೀಸ್ ನೌಕರಿ ಬಿಟ್ಬಿಡ್ತಾರೆ ಅಂತ. ನೀವು ಅದನ್ನು ರಾಜೀನಾಮೆ ವಾಪಸ್ ತಗೊಂಬರ್ಬೇಕು, ಇಲ್ಲಾಂದರೆ ನೀವು ಮರೋದ್ರೊಳಗೆ 3 ಜನ ಹೆಣ ಇರ್ತಾವೆ ಮನೇಲಿ ಅಂತ. ಓಹ್! ಸೊ ಅದನ್ನು ಧಿಕ್ಕಾರ ಮಾಡಿ ಅದು ತಳ್ಳಿಬಿಟ್ಟು ಬಂದು ಆ್ಯಕ್ಸೆಪ್ಟ್ ಮಾಡಿಸ್ದೆ. ಲಕ್ಕಿಲಿ ಏನೂ ಆಗಲಿಲ್ಲ ಅವಾಗ. ಅದಾದಮೇಲೆ ಅಲ್ಲಿ ಇದು ಏನಾಯಿತು, ಊರಲ್ಲಿ ಬರೀ ಸಂಘ ಕಟ್ಕೊಂಡಿದ್ರಾಗೆಲ್ಲ ಪಕ್ಷಕ್ಕೆ ಸೇರಬೇಕು. ಅವಾಗ ಜೆ ಎಚ್ ಪಟೇಲ್ರು, ಬೊಮ್ಮಾಯಿ ಅವ್ರದ್ದೆಲ್ಲ ಇದ್ದದ್ದು ಒಂದು ಪ್ರಗತಿಪರ ಜನತಾದಳ ಅಂತ ಇತ್ತು. ಹಾವೇರಿ ಜಿಲ್ಲೆಯಲ್ಲಿ ಹಿರೇಕೆರೂರಲ್ಲಿ ಉದಾಸಿ ಅವರೆಲ್ಲ ಬಂದು ನನ್ನ ಜೊತೆಗೆ ರಿಸೈನ್ ಆಗಿದ ತಕ್ಷಣ ತಾವು ಪೊಲಿಟಿಕಲ್ ಹಾಂ ಪಾಲಿಟಿಕ್ಸ್ಗೆ ಜಾಯ್ನ್ ಆಗಕ್ಕೆ ಶುರು ಹಾಂ ಮಾಡಿದ್ರಿ. ರೆಸಿಗ್ನೇಷನ್ ಆಕ್ಸೆಪ್ಟ್ ಆದ್ಮೇಲೆ. ನಾವು ಪಾಲಿಟಿಕ್ಸ್ ಸಬ್ಜೆಕ್ಟ್ ಹೋಗೋಕ್ಕೂ ಮುಂಚೆ ಸರ್, ತಮಗೆ ಈ ಪೊಲೀಸ್ ಹುದ್ದೆಯಲ್ಲಿ ತಮ್ಗೆ ಜಾಸ್ತಿ ಖುಷಿ ಕೊಟ್ಟಿದೆಯಾ, ಅಥವಾ ಹೀರೋ ಆಗಿ ಜನರ ಮನ್ನಣೆ ಪಡ್ಕೊಂಡಾಗ ತುಂಬ ಖುಷಿ ಕೊಟ್ಟಿದೆಯಾ ತಮಗೆ? ನಾವು ಹೆಂಗೆ ತಗೊತೀವಿ ವಿಷಯಗಳು ಅದ್ರ ಮೇಲೆ ಹೋಗುತ್ತೆ. ನಾವು ಎಲ್ಲಿ ಇದು ಖುಷಿ ಕೊಡ್ತಿದ್ರೆ ಖುಷಿ ಕೊಡುತ್ತೆ, ಖುಷಿ ಕೊಡೋಲ್ಲ ಅದು ಖುಷಿ ಕೊಡೋಲ್ಲ. ಅದು ಖುಷಿ ಕೊಡ್ತು. ಅದು ನಂದೇನೆಂದರೆ, ಜೀವನದಲ್ಲಿ ನಿತ್ಯ ನೀರಾಗಿರಬಾರ್ದು, ಹರಿಯೋ ಹೊಳೆ ಆಗಿರಬೇಕು ಅಂತ. ಲೈಫ್ ಈಸ್ ಒನ್. ಕರೆಕ್ಟ್. ಒಂದೇ ಜೀವನದಲ್ಲಿ ಇಷ್ಟೆಲ್ಲ ಮಾಡಬೇಕು ಅಂತ ಹೇಳಿದ್ರೆ, ನಾವು ಸ್ಟಿಕ್ ಆನ್ ಆಗಿದ್ದರೆ ಏನೂ ಸಾಧನೆ ಮಾಡೋಕ್ಕಾಗ್ತಿದ್ದಿಲ್ಲ. ಇಫ್ ಯು ವಾಂಟ್ ಟು ಅಚೀವ್ ಸಮಥಿಂಗ್, ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಸಮಥಿಂಗ್. ವಿದೌಟ್ ಸ್ಯಾಕ್ರಿಫೈಸ್ ನೋ ಅಚೀವ್ಮೆಂಟ್. ಸೊ ನನಗೆ ಹಲವಾರು ಕನಸುಗಳನ್ನು ಕಂಡು ಕನಸುಗಳನ್ನು ಈಡೇರಿಸ್ಬೇಕು ಅನ್ನೋಂಥದ್ದು. ಸೊ ಹಾಗಾಗಿ ಪೊಲೀಸಲ್ಲೂ ಖುಷಿಯಾಗಿದ್ದೆ. ಸಿನಿಮಾ ರಂಗಕ್ಕೆ ಬಂದಾಗ ಏಳು ಬೀಳು, ಕಷ್ಟ ನಷ್ಟಗಳ ಮಧ್ಯೆ, ನೋವುಗಳ ಮಧ್ಯೆ ಮನೆ ಮಾರ್ಕೊಂಡ್ರೂ ಕೂಡ ಸಿನಿಮಾ ರಂಗ ಬಿಡ್ದೇನೆ ಚಾಲೆಂಜಾಗಿ ತಗೊಂಡು, ಯಾವುದೇ ಗಾಡ್ ಫಾದರ್ ಇಲ್ಲದೆ ಹಳ್ಳಿಯಿಂದ ಬಂದು ನಾವೊಂದು ಸಿನಿಮಾ ರಂಗ ಅಂತ ಸಮುದ್ರದಲ್ಲಿ ಒಂದು ಈ ಮಟ್ಟಕ್ಕೆ ಬಂದಿದ್ದೇನೆ ಅಂದರೆ, ಅದು ನನ್ನ ತಾಯಿಯಿಂದ ಬಂದಂಥ ಗುಣ, ಛಲ, ಹಠ, ಸಾಧನೆ ಮಾಡಬೇಕು ಅನ್ನೋಂಥದ್ದು. ಅಲ್ಲಿ ತಾವು ಕುಸ್ತಿ ಮೇಲೆ ಹೋಗಿ ಏನು ಕುಸ್ತಿ ಮಾಡ್ತಿದ್ರು, ಲಾಸ್ಟ್ ಸಿನಿಮಾದಲ್ಲಿ ಕುಸ್ತಿ ಪಾತ್ರದಲ್ಲಿ ತಾವು ಕೌರವ ಹಾಂ, ನಮ್ಮ ಯೋಗರಾಜ್ ಭಟ್ರ ಜೊತೆ ಗರಡಿ ಸಿನಿಮಾ ಮಾಡಿದಾಗ ಗರಡಿ ಪೈಲ್ವಾನ್ ಪಾತ್ರ ಮಾಡಿದೆ. ಸೊ ಹಾಗಾಗಿ ಅಲ್ಲಿಂದ ಬಂದು ರಾಜಕೀಯ ಸ್ಟಾರ್ಟ್ ಆಯಿತು. ಫಸ್ಟ್ ಆವಾಗ ABPJD ಸೇರಿದೆ. ABPJD ಸ್ವಲ್ಪ ದಿವಸದಲ್ಲಿ ವಾಶೌಟ್ ಆಯಿತು. ಕೊನೆಗೆ ಇವರು ನನ್ನ ಜೊತೆಗಿದ್ದವರೆಲ್ಲರೂ BJP ಸೇರ್ಕೊಂಡ್ಬಿಟ್ರು ಲೀಡ್ರುಗಳು. ನಾನು ಒಬ್ಬನೇ ಆಗಿಬಿಟ್ಟೆ. ಆವಾಗ ಶಿಂದೆ ಅವ್ರು ನನಗೆ ಅಪ್ರೋಚ್ ಮಾಡಿದ್ರು, PGR ಶಿಂದೆ ಅವರು. ಇಲ್ಲ, ದೇವೇಗೌಡರು ಹೇಳಿದ್ದಾರೆ ನೀವು JDSಗೆ ಬನ್ನಿ ಅಂತ ಅವ್ರು ನನ್ನ ಭೇಟಿ ಮಾಡಿ. ಆಮೇಲೆ ದೇವೇಗೌಡರು ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದು ತಿಂಡಿ ಬಂದು, ಇಲ್ಲ ನಮ್ಮ ಪಕ್ಷಕ್ಕೆ ಬನ್ನಿ ಅಂತೇಳಿ ಅವರೇ ಇವರಿಗೆ ಇವ್ರು ಯಾರು ಶಾಸ್ತ್ರ ಹೇಳೋರಿಗೆ, ನೋಡಿ ನಮ್ಮ ಒಳ್ಳೆಯ ಒಬ್ಬರು ಕ್ಯಾಂಡಿಡೇಟ್ ಬರ್ತಾಯಿದ್ದಾರೆ, ಅವ್ರಿಗೆ ಒಳ್ಳೆಯ ಭವಿಷ್ಯ ಬರುವಂಥದ್ದೊಂದು ಮುಹೂರ್ತ ಹುಡುಕೊಡಿ ಅಂದು. ಆಮೇಲೆ ಅವರು JDSಗೆ ಸೇರಿಸ್ಕೊಂಡು ನಾನು JDSಯಿಂದ ಕಾಂಟೆಸ್ಟ್ ಮಾಡಿ, ಅಷ್ಟೊತ್ತಿಗೆ ನಾನು ಹಿರಿಕೆರೂರು ತಾಲೂಕಲ್ಲಿ ರಾಜಕೀಯ ಸ್ಟಾರ್ಟ್ ಮಾಡಿದೆ. ಹಳ್ಳಿಗಳಿಗೆಲ್ಲ ಹೋಗಿ ರೈತ ಹೋರಾಟದಲ್ಲಿದ್ದು, ರೈತ ಹೋರಾಟ 193 ಜನ ರೈತರ ಜೊತೆಗೆ ನನ್ನ ಅರೆಸ್ಟ್ ಮಾಡಿ ಬೆಳಗಾಂ ಜೈಲಿಗೆ ಕಳಿಸಿದ್ರು. 9 ದಿವಸ ಜೈಲಲ್ಲಿದ್ದೆ ನಾನು.
ಆ ಹಿಂಡಲ್ಗ ಜೈಲಲ್ಲಿ ಇದ್ದು ಬಂದ ಮೇಲೆ ಅಲ್ಲಿ ಪೂರಾ ಎಫೆಕ್ಟ್ ಆಗಿತ್ತು. ಜನ ಆಲ್ಮೋಸ್ಟ್ ತೀರ್ಮಾನ ಮಾಡಿದರು. ಆವಾಗ ಜೆ ಡಿ ಎಸ್ ಬಂದೆ. 50 ವರ್ಷದ ಇತಿಹಾಸ ಬದಲಾವಣೆ ಮಾಡಿ 2004ರಲ್ಲಿ ನಾನು ಜೆ ಡಿ ಎಸ್ ಪಕ್ಷದಿಂದ, ಅಲ್ಲಿ ಜೆ ಡಿ ಎಸ್ ಒಂದು ಓಟು ಇರಲಿಲ್ಲ. ಅಂಥದ್ರಲ್ಲಿ ಅಲ್ಲಿ ಜೆ ಡಿ ಎಸ್ ಪಕ್ಷದಿಂದ ನಾನು ಫಸ್ಟ್ ಟೈಮ್ ಶಾಸಕನಾಗಿ ಆಯ್ಕೆಯಾಗಿ ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ಎತ್ತಿನ ಗಾಡಿ ಕಟ್ಕೊಂಡು LHಯಿಂದ ನನ್ನ ಹೆಂಡತಿ ತಲೆ ಮೇಲೆ ಹೂವಿನ ಹೊರೆ ಒರೆಸ್ಕೊಂಡು ನಾನು ಎತ್ತಿನ ಇದು ನೋಡಿಕೊಂಡು ವಿಧಾನಸೌಧದ ಒಳಗೆ ಎತ್ತಿನ ಗಾಡೀಲಿ ಹೋದ್ವಿ. ವೆರಿ ಗುಡ್. ಹೊರೆ ಹೊತ್ತ ಮೇಲೆ ಇದನ್ನು ಮಾಡಿಕೊಂಡು ಆವಾಗ ಗೇಟಲ್ಲಿ ಬಿಡೋಕ್ಕೆ ತಯಾರಿಲ್ಲ. ಎತ್ತಿನ ಗಾಡಿ ಹೆಂಗೆ ಬಿಡೋದು ಅಂತ. ನಾನು ರೈತಪ್ಪ, ನಂದಿದೆ ವಾಹನ. ಆವಾಗ ಧರ್ಮಸಿಂಗ್ ಅಟಲ್ ಚೀಫ್ ಮಿನಿಸ್ಟರ್ ಆಗಿದ್ದರು. ಅವ್ರ ಗಾಡಿ ಎಲ್ಲ ನಿಂತು ಹೋಗಿದ್ವು. ಸೊ ಆ ರೀತಿ ಎಂಟ್ರ್ ಆದ. ಅವಾಗ BBC ನ್ಯೂಸ್ ಅದು. ಅಲ್ಲಿಂದ ರಾಜಕೀಯ ಸ್ಟಾರ್ಟ್ ಆಯಿತು. ಎಕ್ಸ್ಟ್ರಾರ್ಡಿನರಿ. ಸೊ ನಿಮ್ಮ ಅಗ್ರಿಕಲ್ಚರ್ ಇಷ್ಟು ಒಲವಿದ್ದಕ್ಕೆ ತಮಗೆ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಪೊಸಿಷನ್ ಸಿಕ್ತು ಸರ್. ಅದ್ರ ಬಗ್ಗೆ ಏನಾದರೂ ಹೇಳ್ಬೇಕಂದ್ರೆ ಹೆಂಗೆ ಇಷ್ಟು, ಬಿಕಾಸ್ ಒಬ್ಬ ವ್ಯಕ್ತಿ ನೀವು ಎಲ್ಲ ಎಕ್ಸ್ಟ್ರೀಮ್ ಎಂಡ್ಸ್ನ ಎತ್ಕೊಂತೀರ. ಅಂದರೆ ಪೊಲೀಸಲ್ಲಿದ್ದವರು ಸಿನಿಮಾಗೆ ಶಿಫ್ಟ್ ಆಗ್ತೀರಾ, ಸಿನಿಮಾದಿಂದ ಮತ್ತೆ ರಾಜಕೀಯಕ್ಕೆ ಬರ್ತೀರಾ, ಎಲ್ಲದರಲ್ಲೂ ದ ಗ್ರೇಟೆಸ್ಟ್ ಆಫ್ ಗ್ರೇಟ್ನ ಅಚೀವ್ ಮಾಡಿದಿರ ತಾವು. ಇಟ್ ಈಸ್ ನಾಟ್ ಲೈಕ್ ನೀವು ಎಲ್ಲವನ್ನೂ ಅಚೀವ್ ಮಾಡ್ಕೊಂತ ಸಾಧನೆ ಮಾಡ್ಕೊಂಡು ಹೋಗಿದ್ದೀರಾ. ರಾಜಕೀಯಕ್ಕೆ ಬಂದವರು ತಾವು ಮಿನಿಸ್ಟ್ರಿ ಬರೋದು ಎಷ್ಟು ಕಷ್ಟ ಆಯಿತು, ಎಷ್ಟು ಕಠಿಣ ಆಯಿತು ನಿಮಗೆ? ನಾನು 2004ರಲ್ಲಿ ಗೆದ್ದೆ. ಅವಾಗ JDS ಕಾಂಗ್ರೆಸ್ಸು ಸಮ್ಮಿಶ್ರ ಮಾಡಿದ್ರು ಸರ್ಕಾರ. 5 ಜಿಲ್ಲೆಯಲ್ಲಿ ಒಬ್ಬನೇ ಆಗಿದ್ದೆ. ಆವಾಗ ಕುಮಾರಸ್ವಾಮಿ ಅವರು ಮತ್ತೆ ಇದು ಆದರು. ಫಸ್ಟು ಸಿದ್ದರಾಮಯ್ಯನವರು ಡೆಪ್ಟಿ CM ಆಗಿದ್ದರು. ಆವಾಗ ನನಗೆ ಮಂತ್ರಿ ಮಾಡಿ ಅಂದೇ ಮಾಡಲಿಲ್ಲ. ಆಮೇಲೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾಯಿದ್ರು. ನಾವೇ ಒಟ್ಟಿಗೆ ಸ್ವೀಕಾರ ಮಾಡೋಣ, ಸ್ವೇರಿಂಗ್ ಮಾಡೋಣ ಅಂದರು. ಅವರು ನನ್ನ ಕೈ ಬಿಟ್ಟು ಅವರು ಅಷ್ಟೇ ಆಗೋದ್ರು. ಸೊ ಆಮೇಲೆ 2008ರಲ್ಲಿ ನಾವು ಕಾಂಗ್ರೆಸ್ಸಿಗೆ ಬಂದ್ವಿ. MP ಪ್ರಕಾಶ್ ಅವ್ರ ಜೊತೆಗೆ 10-12 ಜನ ಬಂದಾದಮೇಲೆ ಅಲ್ಲಿ ಕಾಂಗ್ರೆಸ್ಸಿಂದ 36 ವರ್ಷ ಬರದೇ ಇರೋ ಕಾಂಗ್ರೆಸ್ಸನ್ನು ಗೆಲ್ಲಿಸಿದೆ ಹಿರೇಕೆರೂರಲ್ಲಿ. ಆಮೇಲೆ ಅಲ್ಲಿಯೂ ಕಾಂಗ್ರೆಸ್ಸಲ್ಲಿ ಒಬ್ಬನೇ ಇದ್ದೆ. 2008ರಲ್ಲಿ BJP ಬಂತು. 13ವರೆಗೂ ನಾನು ಶಾಸಕರಾಗಿದ್ದೆ. 13ರಲ್ಲಿ ಮತ್ತೆ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿ ಸೋತೆ ನಾನು. ಆವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಅವರ ನನ್ನ ಬಾಂಧವ್ಯ ಭಾಳ ಅತ್ಯಂತ ಆತ್ಮೀಯಾಗಿತ್ತು. ಆವಾಗ ಅವರು ನಾನು ಶಾಸಕ ಅಲ್ಲದೇ ಇದ್ದರೂ ನಾನು ಶಾಸಕನಿಗಿಂತ ಹೆಚ್ಚಾಗಿ ಆ ತಾಲೂಕಲ್ಲಿ ಎಲ್ಲ ನಾನೇ ಶಾಸಕನ ಥರ ಇದ್ದೆ. ಎಲ್ಲ ಕೆಲಸಗಳು, ಅಭಿವೃದ್ಧಿ ಕಾರ್ಯಗಳು, 4-5 ನೀರಾವರಿ ಯೋಜನೆಗಳು ಎಲ್ಲ ಕೊಟ್ಟರು. 18ಕ್ಕೆ ಮತ್ತೆ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿ 555 ಓಟಲ್ಲಿ ನಾನು ಗೆದ್ದೆ. ಗೆದ್ದಾದಮೇಲೆ ಆವಾಗ 5 ಇಡೀ ಜಿಲ್ಲೆಯಲ್ಲಿ ಒಬ್ಬನೇ ಗೆದ್ದಿದ್ದೆ ಕಾಂಗ್ರೆಸ್ಸಿಂದ. ಆದರೆ ನನಗೆ ಮತ್ತೆ ಮಂತ್ರಿ ಸ್ಥಾನ ಕೊಡಲಿಲ್ಲ ಅವರು. ಸೊ ಆವಾಗ ನಾವು ಜನರಿಗೇನು ಆಶ್ವಾಸನೆ ಕೊಟ್ಟಿದ್ವಿ. ನಂದೇನೆಂದರೆ ಉಳಿದ ರಾಜಕಾರಣಿಗಳ ಥರ ಅಲ್ಲ, ಸುಮ್ಮನೆ ಸುಳ್ಳು ಹೇಳ್ಕೊಂಡು ಬೋಗಸ್ ಮಾಡ್ಕೊಂಡು ತಲೆ ಮೇಲೆ ಕೈ ಹೇಳ್ಕೊಂಡು ಹೋಗಲ್ಲ. ಏನಿದ್ರು ನೇರ ಎಸ್ ಆರ್ ನೋ. ಆಗುತ್ತೆ ಅಂದರೆ ಆಗುತ್ತೆ, ಆಗಲ್ಲ ಅಂದರೆ ಆಗಲ್ಲ. ಮತ್ತು ಕೆಲಸ ಮಾಡಬೇಕು. ಜನರ ಹತ್ರ ಹೋದಾಗ ನಮ್ಗೆ ಯಾರು ಇನ್ನೊಬ್ಬರು ಏನು ಮಾಡಿದ್ರೆ ನೀವು ಅಂತ ಕೇಳಬಾರ್ದು. ಆ ರೀತಿ ಮಾಡಬೇಕು ಅನ್ನೋಂಥ ಮನೋಭಾವನೆ. ಆವಾಗ ಅಂದ್ಕೊಂಡೆ ಹಿಂಗೆ ಹೋದರೆ ನಾವು ಎಲ್ಲ ಕೆಲಸಗಳು ಮಾಡೋಕ್ಕಾಗಲ್ಲ, ಈ ತಾಲೂಕಿನ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಆಮೇಲೆ 19ರಲ್ಲಿ ಒಂದು ಆಫರ್ ಬಂತು, BJP ಇದು ಮಾಡಬೇಕು ಅಂತ. ಇವರು ಯಾವಾಗ ಮಂತ್ರಿ ಮಾಡಲಿಲ್ಲ. ಕೊನೆಗೆ ನಾವು ಡಿಸೈಡ್ ಮಾಡಿ 17 ಜನ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದ್ವಿ. ಮುಂದೆಲ್ಲ ಗೊತ್ತಿದೆ, ನೀವು ಬಾಂಬೆಗೆ ಹೋಗಿದ್ದು, ಆಮೇಲೆ ಬಂದಿದ್ದು, ನಮ್ಮನ್ನು ಅನರ್ಹ ಮಾಡಿದ್ದು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಗೆದ್ದು ಬಂದು ಮತ್ತೆ ಚುನಾವಣೆ ಎದುರಿಸಿ ಗೆದ್ದು ಬಂದ ಮೇಲೆ ಮಂತ್ರಿಗಳು ಮಾಡ್ತೀವಿ ಅಂತ ಹೇಳಿದರು. ನನಗೆ ಅರಣ್ಯ ಖಾತೆ ಕೊಟ್ಟರು ಫಸ್ಟ್ ಯಡಿಯೂರಪ್ಪನವರು. ನಾನು ಹೇಳಿದೆ, ಬೇಡ ಸರ್, ಅರಣ್ಯ ಖಾತೆ ನನಗೆ ಜನರ ಜೊತೆಗೆ ಇರೋಂಥದ್ದು ಕೊಡಿದ್ದು. ಯಾವುದು ಅಂದರೆ ಅಗ್ರಿಕಲ್ಚರ್. ಯಾಕೆಂದರೆ ನನಗೆ ಬೇಸಿಕಲಿ ನಾನು ಅಗ್ರಿಕಲ್ಚರಿಸ್ಟ್ ಆಗಿರೋದ್ರಿಂದ ಮತ್ತು ರೈತರ ಕಷ್ಟಗಳು ಗೊತ್ತಿರೋದ್ರಿಂದ ಈ ಇಲಾಖೆಯಲ್ಲಿ ಆದರೆ ಏನು ರೈತರಿಗೆ ಏನಾದ್ರು ಒಂದು ಒಳ್ಳೇದು ಮಾಡ್ಬೋದು ಅನ್ನೋಂಥ ಉದ್ದೇಶದಿಂದ ಕೃಷಿ ಇಲಾಖೆನ ಕೇಳಿ ಪಡ್ಕೊಂಡೆ ನಾನು. ನಿಮಗೆ ತಾವು ಮಿನಿಸ್ಟ್ರಿ ಆಗಿದ್ದಾಗ ಇಟ್ ವಾಸ್ ಯಾರೂ ನೋಡದೇ ಇರೋಂಥ ಲಾಕ್ಡೌನ್ ಪೀರಿಯಡ್ ಒಂದು ಸ್ಟಾರ್ಟ್ ಆಯಿತು, COVID-19 ಇವೆಲ್ಲವೂ. ಆ ಟೈಮಲ್ಲಿ ಎಷ್ಟು ಚಾಲೆಂಜಸ್ ಇತ್ತು ಸರ್ ನಿಮ್ಗೆ ಅಗ್ರಿಕಲ್ಚರ್ನ? ಬಿಕಾಸ್ ಫ್ಲವರ್ ಸೆಕ್ಷನ್ ಎಲ್ಲ ಆಲ್ಮೋಸ್ಟ್ ಹೋಗಿತ್ತು. ಬಿಕಾಸ್ ಯಾವುದೋ ಫಂಕ್ಷನ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಹೂ ಬೆಳೆಗಾರರೆಲ್ಲ ತೊಂದರೆಗೀಡಾದರು. ಅವಾಗ ತಾವು ಮಿನಿಸ್ಟ್ರಿಯಲ್ಲಿದ್ರಿ. ನಿಮ್ಗೆ ಆಗ ಏನು ಚಾಲೆಂಜಸ್ ಇತ್ತು ಸರ್? ನಾನು ಫೆಬ್ರವರಿಯಲ್ಲಿ ಮಂತ್ರಿ ಆದೆ. ಮಾರ್ಚ್ 23 ಲಾಕ್ಡೌನ್ ಆಯಿತು. 23 ಲಾಕ್ಡೌನ್ ಆದ ತಕ್ಷಣ ಏನು ಯಾರು ಒಬ್ಬರು ಹೊರಗೆ ಬರಲ್ಲ, ಎಲ್ಲರಿಗೂ ಗೊತ್ತಿದ್ದಂಗೆ. ತರಕಾರಿ ಮಾರಂಗಿಲ್ಲ, ತರಕಾರಿ ಕೊಯ್ಯಂಗಿಲ್ಲ, ಹೂ ಮಾರಂಗಿಲ್ಲ, ಹಣ್ಣು ಮಾರಂಗಿಲ್ಲ, ಅಕ್ಕಿ ಹೋಗಂಗಿಲ್ಲ, ಬೇಳೆ ಹೋಗಂಗಿಲ್ಲ, ಹಾಲು ಹೋಗಂಗಿಲ್ಲ, ರೈತರು ಬೇಸಾಯ ಮಾಡೋಂಗಿಲ್ಲ, ಈ ಪರಿಸ್ಥಿತಿ. 23ರಿಂದ ಒಂದು ವಾರ ನೋಡ್ಕೊಂಡಿದ್ವಿ. ಏಪ್ರಿಲ್ 3-4ಕ್ಕೆ ಕಲಬುರಗಿಯಲ್ಲಿ ಒಬ್ಬ ರೈತ ಬಿರಾದರನ್ನು ಆತ್ಮಹತ್ಯೆ ಮಾಡಿಕೊಂಡ. ಯಾಕೆಂದರೆ ಅವ್ನು ಕಲ್ಲಂಗಡಿ ಹಣ್ಣು ಕೊಯ್ದು ಮಾರೋಕ್ಕಾಗ್ತಿಲ್ಲ. ಮೊದಲು 12 ರೂಪಾಯಿ kg ಕೊಟ್ಟಿದ್ದಂತ ಈಗ 2 ರೂಪಾಯಿ ಬಂದುಬಿಡ್ತು. ಯಾರೂ ಒಯ್ಯಲ್ಲ ಅನ್ನೋದಕ್ಕೆ ಅವನು ಆತ್ಮಹತ್ಯೆ ಮಾಡಿಕೊಂಡ.
ಅವಾಗೊಂದು ತೀರ್ಮಾನ ಮಾಡಿದೆ, ರೈತರು ಹೊರಗೆ ಬರದೇ ಹೋದರೆ, ರೈತರು ಬಿತ್ತನೆ ಮಾಡದೆ ಹೋದರೆ, ಮಾರ್ಕೆಟ್ ಓಪನ್ ಆಗದೆ ಹೋದರೆ ನಾಳೆ ಪರಿಸ್ಥಿತಿ ಹೆಂಗೆ ಅಂಥೇಳಿ ಅವತ್ತು ನಾನು ಏಪ್ರಿಲ್ 4-5 ತೀರ್ಮಾನ ಮಾಡಿ ಪ್ರವಾಸ ಪ್ರಾರಂಭ ಮಾಡಿದೆ. 35 ದಿವಸದಲ್ಲಿ 32 ಜಿಲ್ಲೆಗೆ ಹೋದೆ ನಾನು ನಾನ್ ಸ್ಟಾಪ್. ಇನ್ ಲಾಕ್ಡೌನ್ ಪೀರಿಯಡ್. ಲಾಕ್ಡೌನಲ್ಲಿ ನಂದೊಂದೇ ಒಂದು ಗಾಡಿ, ಇಡೀ ಹೈವೇದಲ್ಲಿ ಹೋಗ್ತಿದ್ರೆ ಒಂದು ಎಸ್ಕಾರ್ಟ್ ಪೈಲಟ್ ಬಿಟ್ಟರೆ ಯಾವ ಗಾಡಿ ಇರ್ತಿಲ್ಲ. ಅನ್ನೋದು ಒಂಥರ ಬಸ್ಗಳಿಲ್ಲ, ಲಾರಿಗಳು. ಅಂಥದ್ರಲ್ಲಿ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಜಿಲ್ಲಾಧಿಕಾರಿಗಳು, ರೈತ ಮುಖಂಡರು, ಅಧಿಕಾರಿಗಳು ಕರೆದು ಯಾವುದೇ ಕಾರಣಕ್ಕೂ ಕೃಷಿ ಕೆಲಸ ನಿಲ್ಲಬಾರ್ದು. ಆಲ್ ಗ್ಯಾರೇಜ್ ಶುಡ್ ಓಪನ್, ಪೆಟ್ರೋಲ್ ಬಂಕ್ ಓಪನ್ ಆಗಬೇಕು. ಮತ್ತು ಹಣ್ಣುಗಳು, ತರಕಾರಿ ಇವರಿಗೆಲ್ಲ ಮಾರಾಟ ಮಾಡೋಕ್ಕೆ ಇದು ಆಗಬಾರ್ದು. ಅಗ್ರಿಕಲ್ಚರ್ ಪಾಸ್ ಮಾಡಿದೆ ನಾನು, ಗ್ರೀನ್ ಪಾಸ್ ಕೊಟ್ಟು ಯಾವುದೇ ರೈತರ ಮಾಲುಗಳನ್ನು ಎಲ್ಲೂ ಕೂಡ ಚೆಕ್ ಮಾಡಬಾರ್ದು, ಕಳಿಸ್ಬೇಕು ಅನ್ನೋದು ಮಾಡಿ ಎಲ್ಲ ಜಿಲ್ಲೆಗೆ ಹೋದ್ಮೇಲೆ ಎಲ್ಲ ಕಡೆ ಕೃಷಿಗೆ ರೈತರು ಹೊರಗಡೆ ಬಂದರು. ಎಲ್ಲ ರೈತರು ಉದ್ಯಮ ಸ್ಟಾರ್ಟ್ ಆಯಿತು, ಇದು ಎಲ್ಲ ಪ್ರಾರಂಭ ಆದವು. ಹಾಗಾಗಿ ಆ ವರ್ಷ ಹೈಯೆಸ್ಟು ಪ್ರಾಡಕ್ಟ್ ಆಯಿತು, ಅಗ್ರಿಕಲ್ಚರ್ ಪ್ರಾಡಕ್ಟ್ ಹೈಯೆಸ್ಟ್. ಆ ವರ್ಷ 2021ರಲ್ಲಿ ಹೈಯೆಸ್ಟ್ ಪ್ರಾಡಕ್ಟ್ಸ್ ಆಯಿತು. ಇಲ್ಲದೆ ಹೋಗಿದ್ರೆ, ರೈತ ಭೂಮಿಗೆ ಬಿತ್ತೇ ಹೋಗಿದ್ರೆ ತಿನ್ನಕ್ಕೆ ಅನ್ನ ಇರ್ತಿರಲಿಲ್ಲ, ಆ ಪರಿಸ್ಥಿತಿ. ಅದನ್ನು ಐ ಟುಕ್ ಇಟ್ ಆಸ್ ಎ ಚಾಲೆಂಜ್. ನಾವು ಈ ಲಾಕ್ಡೌನ್ ಪೀರಿಯಡ್ ಸರ್ ನಾವು ನಮ್ಮ ಹಳ್ಳಿಗೆ ಹೋಗ್ಬಿಟ್ಟಿದ್ವಿ. ಆಗ ಇದೆಲ್ಲ ಟಿವಿಗಳೆಲ್ಲ ತೋರಿಸಿರೋದು ವ್ಯವಸಾಯ ಮಾಡಿದವರೆಲ್ಲ ಬಂದು ರೋಡ್ಗೆ ಸುರಿತಿದ್ದಾರೆ, ಹೂವು ಹಣ್ಣುಗಳೆಲ್ಲ ರೋಡ್ ಸುರಿತಾ ಇದ್ದಾರೆ ಅಂತ. ನಾನು ನನ್ನ ಸ್ನೇಹಿತರೆಲ್ಲ ಈ ಸಾಫ್ಟ್ವೇರಲ್ಲಿ ಇರೋರೆಲ್ಲ ಒಂದು 10 ಲಕ್ಷ 15 ಲಕ್ಷ ಸೇವಿಂಗ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತಾರಲ್ಲ ಸರ್ ಅವರು. ಬಿಕಾಸ್ ಅವರು ಬಂದು ಹಳ್ಳಿಗಳಲ್ಲಿದ್ದಾರೆ, ಈಗ ವರ್ಕ್ ಫ್ರಮ್ ಹೋಮ್ ಅದು ಇದು ಅಂತ. ಅವ್ರನ್ನೆಲ್ಲ ಜೊತೆಗೆ ಸೇರ್ಕೊಂಡು ಸುಮಾರು ಒಂದು 15 ಎಕರೆ ಎಲ್ಲ ತರಕಾರಿ ಬೆಳೆದು ಅವರೆಲ್ಲರೂ ಏನು ಇನ್ವೆಸ್ಟ್ ಮಾಡಿದ್ರು ಅವ್ರಿಗೆ ಇನ್ಕಮು ಚೆನ್ನಾಗಿ ಆಯಿತು ಸರ್. ಆ ಪಾಯಿಂಟಲ್ಲಿ ಫ್ಲವರ್ಗಳು ಮಾಡಿದವರೆಲ್ಲ ಲಾಸ್ ಆಗಿದ್ರು, ಬಟ್ ತರಕಾರಿಗಳು ನೀವು ಹೇಳ್ದಂಗೆ ಹೈಯೆಸ್ಟ್ ಪ್ರೊಡಕ್ಷನ್ ಬಂತು ಅಂತ ಹೇಳಿದ್ರಲ್ಲ, ಆ ಪ್ರೊಡಕ್ಟಿವಿಟಿ ಎಲ್ಲ ಚೆನ್ನಾಗಿ ಬಂದು ಅವಾಗ ಎಲ್ಲರೂ ಒಳ್ಳೆ ದುಡ್ಡು ಮಾಡ್ತಾರೆ. ಫ್ಲವರ್ ಬೆಳೆಗಾರರು ಬೇರೆ ಫಂಕ್ಷನ್ಗಳು ಇಲ್ಲದೆ ಇರೋವಂಥವ್ರು ಲಾಸಸ್ ಆದರೂ ಬಿಟ್ರೆ, ಬಿಕಾಸ್ ಪೀಪಲ್ ಆರ್ ಸಿಟ್ಟಿಂಗ್ ಅಟ್ ಹೌಸ್, ಮನೆಗಳಲ್ಲಿ ಸುಮ್ಮನೆ ಕೂತಿದ್ರು, 2 ಬಜ್ಜಿ ತಿನ್ನೋರು 4 ಬಜ್ಜಿ ಮಾಡ್ಕೊತ ಇದ್ರು. ಎರಡು ವಿಧಾನದಲ್ಲಿ ನೋಡಿದ್ರೆ, ಒಂದು ಬಡತನದಲ್ಲಿರೋರು ತುಂಬ ತೊಂದರೆ ಆಗ್ತಿತ್ತು, ಸ್ವಲ್ಪ ಲಕ್ಸುರಿ ಇರೋವಂಥವ್ರು ದೇವರ್ ಸ್ಪೆಂಡಿಂಗ್ ಅಟ್ ಲಾಕ್ಡೌನ್ ಪೀರಿಯಡ್ ಅಂತ ನೋಡಿದಾಗ ನಾವು ಆ ಪಾಯಿಂಟಲ್ಲಿ ಈ ಹುಡುಗರನ್ನೆಲ್ಲ ಹಾಕೊಂಡು ಒಂದು 15 ಎಕರೆ 3 ಥರದ ತರಕಾರಿಗಳನ್ನೆಲ್ಲ ಬೆಳೆದು ತುಂಬ ಒಳ್ಳೆ ಇಲ್ಲ. ಅವಾಗೆಲ್ಲ ಈ ಸಾಫ್ಟ್ವೇರ್ನವರೆಲ್ಲ ಅಗ್ರಿಕಲ್ಚರಿಗೆ ಬಂದರು, ಇದಾಯಿತು. ಈಗೂ ಕೂಡ ಇದ್ದಾರೆ, ಪ್ರೊಡಕ್ಷನ್ ಜಾಸ್ತಿ ಆಯಿತು. ನಾನು ಕೃಷಿ ಸಚಿವನಾಗಿದ್ದಾಗ ಡೇವಿಡ್ ಫಾರ್ಮರ್ ಅಂತ ಒಂದು ಮಾಡಿದೆ, ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮ. ಆಮೇಲೆ ನಾನು ಹೇಳಿದೆ ವೀಕೆಂಡ್ ಅಗ್ರಿಕಲ್ಚರ್ ಅಂತ ನಾನು ಹೇಳಿದೆ. ಈ ಸಾಫ್ಟ್ವೇರ್ನವರೆಲ್ಲ ವಿ ಡೋಂಟ್ ವಾಂಟ್ ವೀಕೆಂಡ್ ಪಬ್ ಕಲ್ಚರ್, ವಿ ವಾಂಟ್ ವೀಕೆಂಡ್ ಅಗ್ರಿಕಲ್ಚರ್ ಅಂತ. ಯಾಕೆಂದರೆ ಇವರು ಸಾಫ್ಟ್ವೇರ್ನವ್ರು ಇಬ್ಬರು ಗಂಡ ಹೆಂಡತಿ ಜಾಬಲ್ಲಿ ಇರ್ತಾರೆ. ಎಲ್ಲೋ 15, 50, 100 ಕಿಲೋಮೀಟ್ರ್ ದೂರದಲ್ಲಿ 1 ಎಕರೆ 2 ಎಕರೆ ತೊಗೊಂಡು ಒಂದು ಸಣ್ಣ ಮನೆ ಹಾಕ್ಕೊಂಡ್ರೆ ವಾರಕ್ಕೆ ಹೋಗಿ ಶುಕ್ರವಾರ ಹೋದರೆ ಶನಿವಾರ ಭಾನುವಾರ ಇದ್ದು ಭಾನುವಾರ ಸಾಯಂಕಾಲ ಬರ್ಬೋದು, ಒಳ್ಳೆ ತರಕಾರಿ ಬೆಳ್ಕೊಬೋದು. ಅಗ್ರಿಕಲ್ಚರ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಫೈನಾನ್ಸ್ ಇಂಪ್ರೂವ್ ಆಗುತ್ತೆ, ಅವ್ರದ್ದು ಆರ್ಥಿಕ ಸ್ಟೆಬಿಲಿಟಿ ಬರ್ತದೆ. ನಾನು ಅದನ್ನು ಸ್ಟಾರ್ಟ್ ಮಾಡಿದೆ, ವೀಕೆಂಡ್ ಅಗ್ರಿಕಲ್ಚರ್ ಅಂತ. ಅದು ಡೇವಿಡ್ ಫಾರ್ಮರ್. ಆಮೇಲೆ ಕ್ರಾಪ್ ಸರ್ವೆ, ರೈತ ತನ್ನ ಬೆಳೆಯನ್ನು ತಾನೇ ಅಸೆಸ್ ಮಾಡ್ಕೋಬೇಕು. ಯಾಕೆಂದರೆ ಯಾರೋ 10 ರೂಪಾಯಿ 20 ರೂಪಾಯಿಗೆ ಯಾರೊಬ್ಬ ಏಜೆಂಟೇ ಬಂದು ನಾನು ಬೆಳೆದ ಬೆಳೆ ನಾವು ಸರ್ವೆ ಮಾಡಿ ಅವ್ನು ರಿಪೋರ್ಟ್ ಕೊಡೋದೇನೆ, ನನ್ನ ಬೆಳೆ ನಾನೇ, ನನ್ನ ಬೆಳೆ ನನ್ನ ಹಕ್ಕು ಅಂಥೇಳಿ ನಾವು ಕ್ರಾಪ್ ಸರ್ವೆ ಮಾಡಿ ಇನ್ಶೂರೆನ್ಸಿಗಿರ್ಬೋದು, ಕ್ರಾಪ್ ಅಸೆಸ್ಮೆಂಟಿಗೆ ಇದೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಹಲವಾರು ಬದಲಾವಣೆಗಳನ್ನು ಕೃಷಿ ಇಲಾಖೆಯಲ್ಲಿ ತಂದು ಜಿಡ್ಡಿಡ್ದಂಥ ಕೃಷಿ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಟ್ಟರು. ಆಮೇಲೆ ಕೃಷಿ ಸಂಜೀವಿನಿ ಅಂತ ಮಾಡಿದೆ, ಎಲ್ಲ ಅಗ್ರಿಕಲ್ಚರ್ ಆಫೀಸ್ಗಳಿಗೆ ಒಂದು ವ್ಯಾನ್, ಅದರಲ್ಲಿ ಎಕ್ವಿಪ್ಡ್ ವಿತ್ ಲ್ಯಾಬ್. ಅದಕ್ಕೆ ಒಬ್ಬ ಇವನು ಯಾರು ಡಿಪ್ಲೊಮಾ ಅಗ್ರಿಕಲ್ಚರ್ ಓಡ್ ಅವನು ಅಪಾಯಿಂಟ್ ಮಾಡಿ ಅವನು ಎಲ್ಲಿ ಅದಕ್ಕೆ ಇದು ಫ್ರೀ ಟೋಲ್ ನಂಬರ್ ಕೊಟ್ಟಿದ್ವಿ. ಯಾರೇ ರೈತರು ಫೋನ್ ಮಾಡಿದರೆ ಆ ಸ್ಥಾನಕ್ಕೆ ವಿತ್ ಫಿಕ್ಸ್ಡ್ ವಿತ್ LED ಅದೆಲ್ಲ ಇತ್ತು. ಅಲ್ಲಿ ಹೋಗಿ ಚೆಕ್ ಮಾಡಿ, ಮಣ್ಣು ಪರೀಕ್ಷೆ ಮಾಡಿ, ಏನು ಕಾಯಿಲೆ ಬಂದಿದೆ ನೋಡಿ ಹೇಳಿ ಬರಬೇಕು. ಅದು ರೈತ ಸಂಜೀವಿನಿ ಅಂತೇಳಿ ಒಂದು ನಾನು ಮಾಡಿ ಅದು ಮಾಡಿದೆ. ಇವೆಲ್ಲ ಸುಮಾರು ಬದಲಾವಣೆಗಳು ಮಾಡಿ ಕೃಷಿ. ಆಮೇಲೆ ಇದು ಯಂತ್ರೋಪಕರಣಗಳಿರ್ಬೋದು, ಆಮೇಲೆ ಸಾವಯವ ಕೃಷಿಗೆ ಒತ್ತು ಕೊಟ್ಟಿದ್ದು. ರೈತರೊಂದಿಗೆ ಒಂದು ದಿನ ಮಾಡಿದಂಥ ಉದ್ದೇಶ ಏನು ಅಂತ ಹೇಳಿದರೆ, ರೈತರಿಗೆ ಸ್ವಾವಲಂಬನೆ ತುಂಬಬೇಕು. ನನ್ನ ಮೇಲೆ ಎಲ್ಲರೂ ಡಿಪೆಂಡ್ ಆಗಿದ್ದಾರೆ, ನಾನು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನೋದು ಭಾವನೆ ಬರಬೇಕು. ಅವನಿಗೆ ಕೃಷಿ ಬಗ್ಗೆ ಖುಷಿ ಆಗಬೇಕು. ಅವನು ಇವತ್ತು ಹುಡುಗರೆಲ್ಲ ಯುವಕರು ಪಟ್ಟಣ ಸೇರ್ತಿದ್ದಾರೆ, ಹಳ್ಳಿಗಳೆಲ್ಲ ವೃದ್ಧಾಶ್ರಮ ಆಗ್ತಾಯಿದ್ದಾವೆ. ಇಂಥ ಸಮಯದಲ್ಲಿ ಅದನ್ನು ಮಾಡೋದು ಒಳ್ಳೆಯದಂತೆ ನಾನೊಂದು ರೈತರಿಗೆ ಚೇತನ ಆಗಿರಲಿ ಅಂತ ಎಲ್ಲ ಜಿಲ್ಲೆಗಳಲ್ಲಿ ಡೇ ವಿತ್ ಫಾರ್ಮರ್ ಅಂತ ಮಾಡ್ತಾಯಿದ್ದೆ. ಬಟ್ ನಮಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಪವರ್ಗೆ ಬರಬೇಕು ಅಂತಂದಾಗ
ದ ರೀಸೆಂಟ್ ಅಜೆಂಡಾ ಇಸ್ ಅಗೇನ್ ಸೇಮ್. ಅಂದರೆ ರೈತರ ಇಳುವರಿಯನ್ನು ದ್ವಿಗುಣ ಮಾಡ್ತೀವಿ, ರೈತರ ಲಾಭನ ದ್ವಿಗುಣ ಮಾಡ್ತೀವಿ ಅಂತ ಹೇಳ್ಕೊಂಡು ಬರ್ತಾರೆ. ನಿಮ್ಮ ಪ್ರಕಾರ ಇವತ್ತಿಗೆ ಆ ಪರಿಸ್ಥಿತಿ ಇದೆಯಾ? ರೈತರು ಡಬಲ್ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಕಷ್ಟಪಟ್ಟು ದುಡಿದ್ರೆ ಖಂಡಿತ ಮಾಡ್ಬೋದು. ನಾವು ಡಬ್ಲಿಂಗ್ ದಿ ಕ್ರಾಪ್ ಈಗ ಏನಾಗುತ್ತೆ, ನಮ್ಮ ರೈತರು ಇನ್ನೂ ಅಜ್ಜ ಹಾಕಿದ ಆಲ್ಮರ ಅಂತ ಹಳೇ ಪದ್ಧತಿಯಲ್ಲೇ ಇದ್ದಾರೆ. ಈಗ ಸಿಸ್ಟಮನ್ನ ಚೇಂಜ್ ಮಾಡ್ಕೋಬೇಕು. ಸಿಸ್ಟಮನ್ನ ಚೇಂಜ್ ಮಾಡಿಕೊಂಡು ನಾವು ಮಾಡಿದರೆ ಈಗ ಒಂದೇ ಬೆಳೆ ಬೆಳ್ಕೊಂಡಿರೋಕ್ಕಿಂತ ಮಲ್ಟಿ ಕ್ರಾಪ್ಸ್ ಮಾಡಬೇಕು. ಒಂದು ಕ್ರಾಪ್ ಬರ್ತಿದ್ದಂಗೆ ಇನ್ನೊಂದು ಕ್ರಾಪ್ ಒಂದೇ ಆದರೆ ರೈತನ ಕೈ ಹಿಡಿಯಲ್ಲ. ಅದಕ್ಕೆ ಈಗ ಕೃಷಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಜೇನು ಸಾಗಾಣಿಕೆ ಇರ್ಬೋದು, ಮೀನು ಸಾಗಾಣಿಕೆ ಇರ್ಬೋದು, ಕೋಳಿ ಸಾಗಾಣಿಕೆ ಇರ್ಬೋದು, ಕುರಿ ಸಾಗಾಣಿಕೆ ಇರ್ಬೋದು, ರೈತನಿಗೆ ಪಕ್ಕಕ್ಕೆ ಸೈಡ್ ಆದಾಯ ಬರಬೇಕು. ಆ ಥರ ಮಾಡ್ಕೊಂಡಾಗ ರೈತರ ಆದಾಯ ಜಾಸ್ತಿ ಬರೋಕ್ಕೆ ಸಾಧ್ಯತೆ. ನಾವು ರೀಸೆಂಟ್ ಸರ್ವೆ ಮಾಡಿಸ ನಮ್ಮ ರೈತ 360 ಅಂತ ಸ್ವಾಶ್ ಅಂತ ಒಂದು ಸಂಸ್ಥೆ ಇದೆ. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ರೈತರ ಹತ್ರ ಹೋಗಿ ಅವರ ಕಷ್ಟಗಳೇನು, ಅನುಭವಗಳೇನು ಅಂತ ಇವಾಗ ಮಂಡ್ಯ, ಮೈಸೂರು, ಕೋಲಾರ, ಉತ್ತರ ಕರ್ನಾಟಕ ಎಲ್ಲ ಕಡೆನೂ ಹೋಗಿ ರೈತರ ಹತ್ರ ಮಾತಾಡಿದಾಗ ರೀಸೆಂಟಾಗಿ ಒಂದು ವಿಡಿಯೋ ನಾನು ಕೇಳಿಸ್ಕೊಂಡೆ ಸರ್. ರೈತ ಹೇಳ್ತಿದ್ದೆ, ನಾನು 30 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀನಿ, ಲಾಸ್ಟ್ ಟೈಮ್ 1 ಕೋಟಿ ದುಡ್ಡು ಮಾಡಿದೆ ಅಂತಲೂ ಅಂದರು. ಈಗ ಯಾಕೋ ಟೊಮೊಟೊ ಹಾಕಿದ್ದೀನಿ ಇಳುವರಿ ಬರ್ತಿಲ್ಲ ಅಂತಂದ್ರು. ಯಾಕೆ ಬರ್ತಿಲ್ಲ ನೀವು ಹೇಳಿ ಅಂದರೆ ಗೊತ್ತಿಲ್ಲ ಅಂತಂದ್ರು. ಅಂದರೆ ನೀವು ಹೇಳ್ತಾ ಇದ್ದಂಗೆ ದ ಪ್ರಾಬ್ಲಮ್ ಈಸ್ ಲ್ಯಾಕ್ ಆಫ್ ನಾಲೆಜ್. ಯಾವ ಹಂತದಲ್ಲಿ ಏನು ಹಾಕಬೇಕು ಅನ್ನೋಂಥ ನಾಲೆಜ್ ಇಲ್ಲ. ಹೂ ಬಿಡಬೇಕಾದ್ರೆ ಪೊಟ್ಯಾಶ್ ಕೊಡಬೇಕಾ, ಫಾಸ್ಫರಸ್ ಕೊಡಬೇಕಾ, ನೈಟ್ರೋಜನ್ ಕೊಡಬೇಕಾ ಅನ್ನೋದು ಗೊತ್ತಿಲ್ಲ. ಗಿಡ ನಾಟಿ ಮಾಡಿದಾಗ ನೈಟ್ರೋಜನ್ ಏನಕ್ಕೆ ಕೆಲಸ ಮಾಡುತ್ತೆ, ಫಾಸ್ಫರಸ್ ಏನಕ್ಕೆ ಕೆಲಸ ಮಾಡುತ್ತೆ, ಪೊಟ್ಯಾಶ್ ಏನಕ್ಕೆ ಕೆಲಸ ಮಾಡುತ್ತೆ ಅನ್ನೋಂಥದ್ದು ನಾಲೆಜ್ ರೈತರ ಹತ್ರ ಇಲ್ಲ. ಮತ್ತು ಇನ್ನೊಂದು ನಾವು ಐಡೆಂಟಿಫೈ ಮಾಡಿದ್ವಿ ಸರ್, ಮೋಸ್ಟ್ ಆಫ್ ದ ಫಾರ್ಮರ್ಸ್ ಆರ್ ಆವ್ರೇಜ್ ಏಜ್ ಗ್ರೂಪ್ ತಗೊಂಡ್ರೆ 50-60 ದಾಟ್ಬಿಟ್ಟಿದೆ. ಯಂಗ್ ಫಾರ್ಮರ್ಗಳು ಇವಾಗ ಬರ್ತಿರೋರು ಜೋಶ್ ಇದೆ, ಬಟ್ ನಾಲೆಜ್ ಗ್ಯಾಪ್ ಇದೆ. ಸೊ ಅದನ್ನು ತೆಗಿಬೇಕು ಅಂತ ನಾವೊಂದು ವೆಬಿನಾರ್ ಅಂತ ಶುರು ಮಾಡ್ತಾ ಇದ್ದೀವಿ ಸರ್ ನಮ್ಮ ಕಡೆಯಿಂದ. ಸೊ ಇದರ ಸಿದ್ಧಾಂತ ಬೇಸಿಕಲಿ ಯಂಗ್ಸ್ಟರ್ಗಳಿಗೆ ಯಾವ ಹಂತದಲ್ಲಿ ಏನು ಕೊಡಬೇಕು ಅನ್ನೋದನ್ನು, ನೈಟ್ರೋಜನ್ ಯಾವ ಪರ್ಪಸ್ಗೆ ಕೊಡ್ತೀವಿ ನಾವು ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಡೀಲರ್ ಅಂಗಡಿ ಹತ್ರ ಹೋಗ್ತಾರೆ, ಡೀಲರ್ ಏನೋ ಒಂದು ಕೊಟ್ಬಿಡ್ತಾರೆ, 19 ಹಾಲ್ 20 ಹಾಲ್ ಅಥವಾ ಹೊಸದೇನೋ ಒಂದು ಫಾರ್ಮೇಟ್ ಕೊಟ್ಟು ಕಳಿಸ್ಬಿಡ್ತಾರೆ. ಇಂಥದ್ದೇ ಕೇಳಿ ಪಡ್ಕೋಬೇಕು ಅನ್ನೋಂಥ ಒಂದು ತಿಳುವಳಿಕೆ ಬರಬೇಕು ಅನ್ನೋ ಕಾರಣಕ್ಕೆ ಈ ವೆಬಿನಾರ್ ಅಂತ ಮಾಡ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ತಮ್ಗೆ ಏನು ಅನ್ಸುತ್ತೆ ಸರ್ ಈ ಥರ ಯೋಜನೆಗಳು? ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ, ಫಸ್ಟ್ ಥಿಂಗ್, ಈ ಯುವಕರಲ್ಲಿ ಫಾಲ್ಸ್ ಪ್ರೆಸ್ಟೀಜ್ ಜಾಸ್ತಿ ನಮ್ಮ ದೇಶದಲ್ಲಿ. ಫಾಲ್ಸ್ ಪ್ರೆಸ್ಟೀಜ್ ಆ್ಯಂಡ್ ಡಿಗ್ನಿಟಿ ಆಫ್ ಲೇಬರ್, ಇವೆರಡು ಈ ದೇಶಕ್ಕೆ ಶಾಪ. ಕರೆಕ್ಟ್, 100%. ನಾನು ಈ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬಾರ್ದು, ನಾನು SLC ಓದ್ಬಿಟ್ಟಿದ್ದೀನಿ, PUC ಓದಿದ್ದೀನಿ, ನಾನು ದನ ಮೇಯಿಸಬಾರ್ದು, ಸಗಣಿ ತೆಗಿಬಾರ್ದು, ಹಾಲು ಹಿಂಡಬಾರ್ದು, ನನ್ನ ಮರ್ಯಾದೆ ಕಡಿಮೆ ಆಗ್ತದೆ, ನಾನು ಸಲಿಕೆ ತೊಗೊಂಡು ಕೆಲಸ ಮಾಡಿದ್ದು ನಾನು BA ಓದ್ಬಿಟ್ಟಿದ್ದೀನಿ. ಈ ಡಿಗ್ನಿಟಿ ಆಫ್ ಲೇಬರ್ ಆ್ಯಂಡ್ ಫಾಲ್ಸ್ ಪ್ರೆಸ್ಟೀಜ್, ಹೊಟ್ಟೆಗೆ ಹಿಟ್ಟಿಲ್ಲದ್ರೆ ಜುಟ್ಟಿ ಮಲ್ಲಿಗೆ ಅನ್ನೋಂಥ ಮನೋಭಾವನೆ ಇದೆ. ದಟ್ ಈಸ್ ವೆರಿ ಡೇಂಜರಸ್. ಯಾವ ರೈತ ಇದೆಲ್ಲ ಬಿಟ್ಟು ಕೆಲಸ ಮಾಡ್ತಾನೆ ಅವು ಖಂಡಿತ ಮೇಲೆ ಬರೋಕ್ಕೆ ಸಾಧ್ಯತೆ ಇದೆ. ನಾನೀಗ ಮೊನ್ನೆ ಈಗ ಒಂದು 2 ತಿಂಗಳಿಂದ ಒಂದು 15 ಎಮ್ಮೆ ತಂದಿದ್ದೀನಿ ನಮ್ಮ ತೋಟದಲ್ಲಿ. ಎಮ್ಮೆ ನಾನು ಬೆಳಗ್ಗೆ ಎದ್ದು ಹೋಗ್ತೀನಿ. ನಾನು ಹೋಗಿ ನನಗೆ ಸುಮ್ಮನೆ ಕೂರೋಕ್ಕಾಗಲ್ಲ. ನಾನು ಅಲ್ಲಿ ಅವರು ಈಗ ನೋಡ್ರಿ, ನಮ್ಮಲ್ಲಿ ಈಗ ಬೆಂಗಳೂರಲ್ಲಿ ಎಷ್ಟೋ ಜನ ಇಂಜಿನಿಯರ್ಗಳು 20,000 ಕೆಲಸ ಮಾಡ್ತಾರೆ. ಹೌದು, 20,000ಕ್ಕೆ. ನಾನೀಗ ಎಮ್ಮೆ ಕಾಯೋನಿಗೆ ಉತ್ತರ ಪ್ರದೇಶದಿಂದ ಬಂದಾನೆ, ಇಬ್ಬರನ್ನ ಇಟ್ಕೊಂಡಿದ್ದೀನಿ. ಇಬ್ಬರಿಗೆ 25,000 ಸಂಬಳ ಕೊಡ್ತೀವಿ ಮನೆಗೆ. 50,000 ಅವರು ಹಾಲು ಹಿಂಡೋದ್ರಿಂದ ಹಿಡ್ಕೊಂಡು ಮೇವು ಹಾಕೋದ್ರಿಂದ ದನ ಮೈ ತೊಳೆಯೋದು, ಕಸ ತೆಗೆದು ಎಲ್ಲ ಮಾಡ್ತಾರೆ, ತಗೊಂಡೋಗಿ ಕೊಟ್ಟು ಬರ್ತಾರೆ. 25,000 ದುಡಿತಾನೆ. ಇಂಜಿನಿಯರ್ಗಳು 20,000 ದುಡಿಯೋಲ್ಲ, ಬಿಕಾಸ್ ಫಾಲ್ಸ್ ಪ್ರೆಸ್ಟೀಜ್. ನಮ್ಮವ್ರು ದುಡಿಯೋಲ್ಲ. ಕರ್ನಾಟಕದಲ್ಲಿ ಜನತೆ ದುಡಿಯೋ ಮನೋಭಾವನೆ ಇಲ್ಲ. ಈಗ UP ಅವರು, ಬಿಹಾರದವರು, ಇಡೀ ಕರ್ನಾಟಕ ಆಲ್ಮೋಸ್ಟ್ ಡಿಪೆಂಡ್ಸ್ ಆನ್ ನಾರ್ತನ್ ಸ್ಟೇಟ್, ನಾರ್ತ್ ಈಸ್ಟರ್ನ್ ಸ್ಟೇಟ್. ನೀವು ಯಾವುದೇ ಹೋಟೆಲ್ಗಳಿಗೆ ಹೋಗಿ ಎಲ್ಲೇ ಹೋದರೂ ಕೂಡ ಈಗ ನಾರ್ತ್ ಇಂಡಿಯನ್ಸೇ ಇದೆ. ಬಿಕಾಸ್ ನಮ್ಮವರು ಹಳ್ಳಿಯಲ್ಲಿ ಸುಮ್ಮನೆ ಚಕ್ಕೆ ಆಡ್ಕೊಂಡು ಕೂರ್ತಾರೆ ಹೊರತು ಬಂದು ಕೆಲಸ ಮಾಡಲ್ಲ. ನನ್ನ ಮರ್ಯಾದೆ, ಇವ್ರಿಗೆ ಮರ್ಯಾದೆ ಪ್ರಶ್ನೆ.